ಅತಿಯಾದರೆ ಅಮೃತವೋ ವಿಷ, ಅದೊಂದು ಗಾದೆ ಇದೆ. ಅಜೀರ್ಣ ಭೋಜನ ವಿಷಮ್ ಅಂತಂದ್ರೆ ಅತಿಯಾದರೆ ಅಮೃತವೂ ಕೂಡ ವಿಷ ಅಂತೆ. ಹಾಲನ್ನೇ ಎಷ್ಟು ಸೇವನೆ ಮಾಡ್ಬೋದು ಒಂದು ಲೆಕ್ಕ ಇದೆಯಲ್ವಾ? ದಿನಕ್ಕೊಂದು 10-20 ಲೀಟರ್ ಹಾಲು ಸೇವನೆ ಮಾಡೋಕೆ ಶುರು ಮಾಡಿದ್ರೆ ಅವನು ಬೇಗ ಕ್ಷೀರಸಾಗರಕ್ಕೆ ಹೋದ್ರೆ ಪುಣ್ಯ, ವೈಕುಂಠ ಅಲ್ಲೇ ಹೋಗ್ತಾನಲ್ಲೂ ಗೊತ್ತಿಲ್ಲ, ಬೈತರಣಿಗೆ ಹೋದ್ರೆ ಏನು ಮಾಡೋದು ಆಮೇಲೆ ಅದ್ರ ಬದಲು. ಹಾಗಾಗಿ ತುಪ್ಪವೇ ಆದರೂ, ಹಾಲೇ ಆದರೂ, ಹಣ್ಣೇ ಆದರೂ, ಅಥವಾ ಯಾವ ಅಕ್ಕಿ ಆದರೂ ಕೂಡ, ಅತ್ಯಂತ ಒಳ್ಳೆಯ ವಸ್ತುವೇ ಆದರೂ ಕೂಡ ಮಿತಿ ತಪ್ಪಿದಾಗ ತೊಂದರೆ ಮಾಡುತ್ತೆ ಅದು. ಮಿತ ಭುಕ್ ಎನ್ನುವ ಮಾತು. ಅಶಾಕ ಭುಕ್ ಎನ್ನುವಾಗ ಈ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಲೆಕ್ಕ. ಈ ತರಕಾರಿ ಸೊಪ್ಪು ಇದೆಯಲ್ಲ, ಜೀರ್ಣ ಆಗೋದಕ್ಕೆ ಕಷ್ಟ ಅಂತ ಲೆಕ್ಕ. ಇದು ಒಂದು ಪಟ್ಟಿನ ಕೊಡ್ತಾರೆ ಅವರು, ಈ ಪತ್ರ, ಪುಷ್ಪ, ಕಾಂಡ, ಇದು ಎಲ್ಲ ಪಟ್ಟಿನ ಕೊಡ್ತಾರೆ ಅವರು. ಒಂದಕ್ಕಿಂತ ಒಂದು ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಅಂತ ಒಂದು ಪಟ್ಟಿನ ಕೊಡ್ತಾರೆ ಅದರಲ್ಲಿ ಅವರು. ಯಾವುದು ಜೀರ್ಣ ಆಗಲಿಲ್ವೋ ಅದೇ ಕಾಯಿಲೆಗಳ ಮೂಲ ಅಂತ. ನಾವು ಊಟ ಮಾಡಿದ್ರಲ್ಲಿ ಯಾವ ಅಂಶ ಜೀರ್ಣ ಆಗದೆ ಉಳಿತೋ ಅದೇ ಎಲ್ಲ ರೋಗಗಳ ಮೂಲ ಎಂಬುದಾಗಿ ಬಲ್ಲವರ ಅಭಿಮತ. ಆಮಂಹಿ ಸರ್ವ ರೋಗಾಣಂ, ಎಲ್ಲ ರೋಗಕ್ಕೂ ಮೂಲ ಯಾವುದು ಅಂದ್ರೆ ಆಮೆ ಅಲ್ಲ, ಆಮೆ ತಮ್ಮ ಇದು ಆಮ ಅಂತ. ಆಮೆ ಮೆಲ್ಲ ಅಲ್ವಾ? ಈ ಆಮವು ಕೂಡ ಹಾಗೆ ಇಡೀ ವ್ಯವಸ್ಥೆಯನ್ನೇ ನಿಧಾನ ಮಾಡಿಬಿಡುತ್ತೆ ಇದು ಅಂತ. ಮಾಡ್ಬೇಕಾದ್ದೆಲ್ಲ ಸಕಾಲಕ್ಕೆ ಮಾಡೋಕ್ಕಾಗದಿರೋ ಥರ ಮಾಡಿಬಿಡುತ್ತೆ ಅದು ಅಂತ. ಆಮ ಅಂತ ಕರೀತಾರೆ ಅದನ್ನ. ಆಮ ಅಂದ್ರೆ ನಾವು ತಿಂದಿದ್ರಲ್ಲಿ ಜೀರ್ಣವಾಗದೆ ಉಳಿಯುವಂಥ ಭಾಗ. ಅದೇ ಬೇರೆ ಬೇರೆ ಕಡೆ ಹೋಗಿ ತೊಂದರೆ ಮಾಡುತ್ತೆ. ರೂಪಾಂತರ ಅದೇ ರೂಪದಲ್ಲಿ ಹೋಗ್ಬೇಕು ಅಂತಿಲ್ಲ. ಅದು ನಮಗೆ ತಲೆನೋವಿದೆ ಅಂದ್ರೆ ಅದ್ರ ಹಿಂದೆ ಆಮ ಇದೆ ಅಂತ, ಅದು ಯಾವುದೋ ರೂಪದಲ್ಲಿ ಹೋಗಿ ಸೇರ್ಕೊಂಡಿದೆ ಅದು ಅಂತ. ಕಾಲು ನೋವಿದೆ ಅಂದ್ರೆ ಆಮ ಇದೆ ಅಲ್ಲಿ ಅಂತ. ಅಥವಾ ಇನ್ನೇನೋ ತೊಂದರೆ ಇದೆ ಅಂದ್ರೆ ಅಲ್ಲಿ ಹೋಗಿ ಸೇರ್ಕೊಂಡಿರ್ತಕ್ಕಂಥ ಆಮ ಅದು ನಮಗೆ ರೋಗವನ್ನು ಸೃಷ್ಟಿ ಮಾಡಿಕೊಡುವಂಥದ್ದು. ತರಕಾರಿ ಅದು ಜೀರ್ಣ ಮಾಡ್ಕೊಳ್ಳೋಕೆ ಕಷ್ಟ ಆಗಿದ್ರಿಂದ ಅದರಲ್ಲಿ ಕೆಲವು ದೋಷಗಳು, ಅಷ್ಟು ಒಳ್ಳೆ ಅಗ್ನಿ ಇಲ್ಲದೆ ಇದ್ರೆ ಸಮಸ್ಯೆಗಳನ್ನು ಹುಟ್ಟುಹಾಕತ್ತೆ. ಅದು ಏನೇನು ಸಮಸ್ಯೆ ಬರ್ಬೋದು ಅಂತ ಪಟ್ಟಿನ ಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ ಕೆಲವು ಇವತ್ತು ಕಾಣ್ತಾ ಇದೆ ಅಂತ. ಉದಾಹರಣೆಗೆ ಕೂದಲು ಬಿಳಿಯಾಗತ್ತೆ ಅಂತ ಹೇಳುತ್ತೆ. ಈಗ ತರಕಾರಿ ಬಳಸೋದ್ರಿಂದ, ತರಕಾರಿ ಸೊಪ್ಪನ್ನ ಮಿತಿ ತಪ್ಪಿ ಬಳಸೋದ್ರಿಂದ ಅಥವಾ ಹೇಳದೇ ಇದನ್ನೆಲ್ಲ ಬಳಸೋದ್ರಿಂದ ಅಕಾಲದಲ್ಲಿ ಕೂದಲು ಬಿಳಿಯಾಗತ್ತೆ. ಹಿಂದಿರ್ಲಿಲ್ಲ ಅದು. ಹಿಂದಿನ ಕಾಲದ ಜನಗಳು 70-80 ವರ್ಷಕ್ಕೆಲ್ಲ ಕಪ್ಪು ಕೂದಲು ಅವರಿಗೆ. ಈಗಲೂ ಕೆಲವರು ಅಂಥವ್ರನ್ನ ಪಡೆ ಉಳಿಕೆಗಳು ಅಂಥವ್ರನ್ನ ಕೆಲವ್ರನ್ನ ಕಾಣ್ತೇವೆ. 90 ವರ್ಷದಲ್ಲಿ ಇನ್ನೂ ಕಪ್ಪು ಕೂದಲಿದೆ ಅಂಥವ್ರನ್ನ ನೋಡಿದೆ, ನಾವೇ ನೋಡಿದ್ದೇವೆ. ಆದರೆ ಇವತ್ತು 20-30 ವರ್ಷಕ್ಕೆ ಕೂದಲೆಲ್ಲ ಬಿಳಿಯಾಗತ್ತೆ ಅಂತ. ಏನ್ ಕಾರಣ ಅಂದ್ರೆ ಈ ಒಂದು ಕಾರಣ ಹೇಳ್ತಾ ಇರುವಂಥದ್ದು ಇದು ಅಂತ, ಈ ತರಕಾರಿ ಸೊಪ್ಪನ್ನು ಜಾಸ್ತಿ ಬಳಸೋದ್ರಿಂದ ಬರುವಂಥದ್ದು ಅಂತ. ಇನ್ನೊಂದು ಸಮಸ್ಯೆ ಹೇಳ್ತಾ ಇರುವಂಥದ್ದು ಕಣ್ಣಿನ ಶಕ್ತಿ ಮಂದಾಗತ್ತೆ, ಕಣ್ಣಿನ ದೋಷಗಳು ಬರುತ್ತೆ ಅದರಿಂದ. ಸರ್ವಂ ಶಾಕಂ ಅಚಾಕ್ಷುಷ್ಯಂ, ಈ ಜಾತಿಯೇ ಕಣ್ಣಿಗೆ ತೊಂದರೆ ಮಾಡುವಂಥದ್ದು. ತರಕಾರಿ ಸೊಪ್ಪಿಗೆ ಜಾತಿಯೇ ಅಚಾಕ್ಷುಷ್ಯಂ, ಕಣ್ಣಿಗೆ ತೊಂದರೆ ಮಾಡುವಂಥದ್ದು ಅಂತ. ಆದರೆ ಕಣ್ಣಿಗೆ ಒಳ್ಳೇದು ಮಾಡುವಂಥದ್ದು ಕೆಲವಿದೆ ಅದರಲ್ಲಿ. ಚಾಕ್ಷುಷ್ಯಂ ಶಾಖ ಪಂಚಕಂ ಅಂತ ಒಂದು ಪಟ್ಟಿ ಕೊಡ್ತಾರೆ. ನಿಮಗೆ ತಿನ್ನೋಕೆ ಏನೋ ಇಲ್ದೇರಾಗಿ ಮಾಡೋದಿಲ್ಲ, ಇದೆ ಕೆಲವು ತಿನ್ನುವಂಥದ್ದು. ನಾವು ನಿತ್ಯ ಬಳಸೋಕೆ ಸಾಧ್ಯತೆ ಇರುವಂಥದ್ದೇ. ಅದು ಮುಂದಕ್ಕೆ ಆ ಸಂದರ್ಭ ಬಂದಾಗ ವಿಸ್ತರಿಸೋಣ ಅದು. ಆದರೆ ಇದನ್ನು ಹೇಳಿದಾರೆ ಅವರು ಅಂತ, ಕಣ್ಣಿಗೆ ತೊಂದರೆ ಮಾಡುತ್ತೆ ಅಂತ. ಇವತ್ತು ತುಂಬ ಕಣ್ಣಿನ ದೋಷಗಳು ಕಾಣ್ತಾ ಇದೆಯಲ್ಲ. ಸಣ್ಣ ಮಕ್ಕಳು ಕನ್ನಡಕ ಹಾಕ್ತಾ ಇದ್ದಾರೆ. ಎಲ್ಲಿಂದ ಬಂತು ಅನ್ನೋದನ್ನು ಯೋಚನೆ ಮಾಡ್ತಾ ಇಲ್ಲ ನಾವು. ಒಟ್ಟು ತಿನ್ನು ಸೊಪ್ಪು ತಿನ್ನು, ತರಕಾರಿ ತಿನ್ನು, ಸೊಪ್ಪು ತಿನ್ನು, ತರಕಾರಿ ತಿನ್ನು. ನಮ್ಮ ಪೂರ್ವಜರು ಇಷ್ಟು ತರಕಾರಿ ತಿಂತಾ ಇರ್ಲಿಲ್ವಲ್ಲ. ತರಕಾರಿ ಅಂಗಡಿಗಳೇ ಇರಲಿಲ್ಲ ನಮ್ಮ ದೇಶದಲ್ಲಿ. ತರಕಾರಿ ಅಂಗಡಿಗಳೆಲ್ಲಿದ್ವು? ಮನೆ ಸುತ್ತಮುತ್ತ ಏನು ಬೆಳೀತಾ ಇತ್ತೋ ಅದನ್ನೇ ಊಟ ಮಾಡ್ತಾ ಇದ್ದಿದ್ದು. ಅದು ಇಡೀ ವರ್ಷದ ಎಲ್ಲ ದಿನಕ್ಕೂ ಬರುವಂಥದ್ದಲ್ಲ ಅದೆಲ್ಲ. ಆಗ ಈಗ ಬಳಸೋಕೆ ಸಾಧ್ಯ ಇರುವಂಥದ್ದು. ಹೀಗಾಗಿ ಅವರು ಕಣ್ಣು, ತಲೆ ಕೂದಲು ಎಲ್ಲ ಚೆನ್ನಾಗಿತ್ತು ಅಂತ. ಸ್ಮೃತಿ ಕಡಿಮೆ ಆಗತ್ತೆ ಅಂತ ಹೇಳುತ್ತೆ. ತರಕಾರಿ ಸೊಪ್ಪಿನ ಅವ್ಯವಸ್ಥಿತ ಬಳಕೆಯಿಂದ ಸ್ಮೃತಿ ಕಡಿಮೆ ಆಗತ್ತೆ ಅಂತ. ನೆನಪಿನ ಶಕ್ತಿ ಕಡಿಮೆ ಇವತ್ತು. ಹಾಗಾಗಿ ನಮಗೆ ಗೂಗಲ್ ಬೇಕಾಯ್ತು, ಕೃತ್ರಿಮ ಬುದ್ಧಿಮತ್ತೆ, ಅದನ್ನು ಕೇಳಿ ಹೇಳ್ತಾನೆ ಅಂತ ಏನಾದ್ರು ಕೇಳಿದ್ರೆ ಅಂತ, ಅದೆಲ್ಲ ಬೇಕಾಯ್ತು. ಯಾಕೆ ಕ್ಯಾಲ್ಕುಲೇಟರ್ ಯಾಕೆ ಬೇಕಾಯ್ತು? ನಮಗೆ ಸ್ಮೃತಿ ಶಕ್ತಿ ನಮ್ದು ಕಡಿಮೆ ಆಗ್ತಾ ಇರುವಂಥದ್ದು ಅಂತ. ರಾಮಾಯಣದ ಕಾಲದಲ್ಲಿ ನೋಡಿದ್ರೆ 24,000 ಶ್ಲೋಕಗಳನ್ನ ಬಾಯಲ್ಲಿ ಹೇಳಿದ್ರು ವಾಲ್ಮೀಕಿಗಳು, ಕಿವಿಲಿ ಕೇಳ್ಕೊಂಡ್ರು ಲವಕುಶರು, ಕಲ್ತ್ಕೊಂಡ್ರು ಅಂತ. ಈಗ ಮಾಡಿ ನೋಡೋಣ ಅದನ್ನ. ಆಗೋದಿಲ್ಲ. ಯಾಕೆಂದ್ರೆ
ಆಹಾರ ದೋಷಗಳು ಅಂತ. ಹಾಗೆ ಮೂಳೆ ದುರ್ಬಲ ಆಗುತ್ತೆ ಅಂತ ಹೇಳುತ್ತೆ, ತರಕಾರಿಯನ್ನು ತುಂಬ ಬಳಸೋದ್ರಿಂದ ಮೂಳೆ ದುರ್ಬಲ ಆಗುತ್ತೆ, ತರಕಾರಿ ಸೊಪ್ಪುಗಳನ್ನು ಅಂತ ಆಗಿದೆ ಇವತ್ತು. ಸುಮ್ಮನೆ ಜಾರು ಬಿದ್ದರೂ ಅಲ್ಲಿ ಮೂಳೆ ಮುರಿತು. ಇವತ್ತು ತುಂಬ ಬೇಡಿಕೆ ಇರುವಂಥದ್ದು ಮೂಳೆ ತಜ್ಞರಿಗೆ, ವೈದ್ಯ ಲೋಕದಲ್ಲಿ ಭಾರಿ ಬೇಡಿಕೆ ಇರುವಂಥದ್ದು ಮೂಳೆ ತಜ್ಞರಿಗೆ. ಯಾಕೆಂದ್ರೆ ಹೀಗಂದ್ರೆ ಮುರಿತು, ಹೀಗಂದ್ರೆ ಮುರಿತು, ಏನು ಮೂಳೆ ಬೆಣ್ಣೆಯಿಂದ ಮಾಡಿದ್ದು ಏನು ಕತೆ ಅಂತ. ಹಾಗಾಯ್ತಲ್ಲ ನಮ್ದು. ಚಿಕ್ಕ ಚಿಕ್ಕದಕ್ಕೆಲ್ಲ ಬೀಳ್ಬೇಕು ಅಂತ ಕೂಡ ಇಲ್ಲ ಅಂತ, ತಾಗಿದ್ದಕ್ಕೆ ಮುರಿತು ಅಂತ. ಯಾಕೆ ಹೀಗಾಯ್ತು? ಕಾರಣ ಬೇಕಲ್ವ ಅದಕ್ಕೊಂದು. ಆದರೆ ಪೂರ್ವಜರ ಉಪದೇಶ ವಚನಗಳು ಏನಿದೆ ಅಲ್ಲಿ ನಮಗೆ ದಾರಿ ತೋರುವಂತ ಇದೆ ಅಂತ. ಹಾಗಂತ ನೀವು ತರಕಾರಿಯನ್ನೇ ಬಿಟ್ಬಿಡ್ಬೇಕು, ಸೊಪ್ಪುಗಳನ್ನ ಬಿಟ್ಬಿಡ್ಬೇಕು ಅಂತಲ್ಲ ಹೇಳಿದ್ದಾರೆ ಅವರು. ಇಂತಿಂಥದನ್ನು ಸೇವಿಸಬಹುದು ಅಂತ ಹೇಳಿದ್ದಾರೆ. ಅದನ್ನು ಮಿತಿ ಅರಿತು ಸೇವನೆ ಮಾಡಿದರೆ ಒಳ್ಳೇದಾಗ್ಬೋದು. ಅದನ್ನ ನೋಡೋಣ, ಆ ಸಂದರ್ಭ ಬಂದಾಗ ಅದನ್ನು ವಿಸ್ತಾರವಾಗಿ ಅದನ್ನು ಗಮನಿಸೋಣ. ಧನ್ವಂತರಿಗೆ ತುಂಬ ಪ್ರೀತಿ ಆಯಿತು, ಪಕ್ಷಿ ರೂಪದಲ್ಲಿ ಬಂದಿರತಕ್ಕಂಥ ಧನ್ವಂತರಿಗೆ. ಯಾಕೆಂದರೆ ಸರಿಯಾದ ಉತ್ತರವನ್ನು ಒಬ್ಬ ವೈದ್ಯಶ್ರೇಷ್ಠ ಹೇಳಿದ ಅಂತ ಧನ್ವಂತರಿಗೆ ಸಂತೋಷ ಆಯಿತು. ಅನ್ನೋದ್ರಲ್ಲಿ ಏನು ಗುಟ್ಟಿದೆ ಅಂದರೆ ಈ ವಿಷಯ ನಿಜ ಅಂತ. ವಾಗ್ಭಟ ಕೊಟ್ಟ ಉತ್ತರ ಸರಿ ಅಂದರೆ ನಮಗೆ ಪಾಠ ಇದೆ ಅಲ್ಲಿ ಅಂತ ಅರ್ಥ, ನಾವು ತಿಳ್ಕೊಳ್ಳುವಂಥದ್ದಿದೆ ಅಂತ. ಆಶೀರ್ವಾದ ಮಾಡಿ ಧನ್ವಂತರಿ ಅದೃಶ್ಯನಾಗ್ತಾನೆ. ಆಶೀರ್ವಾದದ ಫಲವಾಗಿ ವಾಗ್ಭಟರಿಂದ ಕೃತಿಗಳು ರಚನೆಯಾದವು. ಇವತ್ತು ಕೂಡ ತುಂಬ ತುಂಬ ಒಳ್ಳೆ ವಿಚಾರಗಳು ಹೊಂದಿರತಕ್ಕಂಥ ಕೃತಿಗಳು ವಾಗ್ಭಟರಿಂದ ರಚನೆಯಾಗಿದೆ. ಅವರದ್ದೇ ಒಂದು ಮಾತಿದೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಶ್ವಸಕ್ತಃ ದಾತ ಸಮಃ ಸತ್ಯಪರಃ ಕ್ಷಮಾವಾನ್ ಆಪ್ತೋಪಸೇವಿ ಚ ಭವತ್ಯರೋಗ. ಯಾರು ಅರೋಗ, ರೋಗವಿಲ್ಲದವನಾಗ್ತಾನೆ, ಯಾರು ಅರೋಗ ಭವತಿ ಅಂದರೆ ಹಿತಾಹಾರ ವಿಹಾರ ಸೇವಿ, ಆಹಾರ ಮತ್ತು ವಿಹಾರ, ವಿಹಾರ ಅಂದರೆ ಓಡಾಟ, ಅದು ಹಿತವಾಗಿರ್ಬೇಕು ಅಂತ. ಅದು ಕೂಡ ಹಿತವಾಗಿಲ್ಲ. ಇವತ್ತು ವ್ಯಾಯಾಮ ಅನ್ನೋ ಹೆಸರು ನಾವು ಏನೇನು ಮಾಡ್ತಿದ್ದೇವೆ ಅದರಲ್ಲಿ ನಮ್ಮ ಹೃದಯ ಒಡೆಯೋಕ್ಕೆ ಕಾರಣ ಆಗ್ತಾ ಇದೆ ಅಂತ. ಮಾಡ್ತಾನೆ ಹೃದಯಾಘಾತದಲ್ಲಿ ಸಾಯೋರನ್ನ ಕಾಣ್ತಾ ಇದ್ದೇವೆ ನಾವು ಇವತ್ತಿನ ಆಧುನಿಕ ವ್ಯಾಯಾಮ ಪದ್ಧತಿಗಳು ಏನಿದೆ ಅದರ ಮಧ್ಯದಲ್ಲೇ ಸಾಯುವಂಥವ್ರು, ಮಾಡ್ತಾ ಇರುವಾಗಲೇ ಸಾಯುವಂಥವ್ರು ಅನೇಕರನ್ನು ಕಾಣ್ತಾ ಇದ್ದೇವೆ ನಾವು ಇವತ್ತು. ಹಾಗಾಗಿ ಆಹಾರ ವಿಹಾರಗಳು ಯಾರದ್ದು ನಿತ್ಯವೂ ಹಿತವಾಗಿವೆಯೋ ಸಮೀಕ್ಷೆಕಾರಿ ಅಂತ ಆಲೋಚನೆ ಮಾಡಿ ಮಾಡ್ತಾನೆ. ಊಟ ಮಾಡುವಾಗಲೂ ಅದ್ರ ಹಿಂದೆ ಆಲೋಚನೆ ಬೇಕು ಅಂತ, ಏನು ಉಣ್ಬೇಕು ಉಣ್ಬಾರ್ದು, ಎಷ್ಟು ಉಣ್ಬೇಕು ಉಣ್ಬಾರ್ದು ಅಂತ. ಹಾಗೆ ಪ್ರತಿಯೊಂದರಲ್ಲಿ ಕೂಡ ವಿವೇಚನೆ ಬೇಕು ಅಂತ. ಸಮೀಕ್ಷೆಕಾರಿ ವಿಷಯೇಶ್ವಸಕ್ತಃ, ವಿಷಯ ಲಂಪಟತೆ ಇರಬಾರದು. ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ಅನ್ನೋ ಹಪಹಪಿ ಇದೆಯಲ್ಲ, ಅದು ಬೇಡವಾದನ್ನು ಕೂಡ ತಿನ್ನೋ ಹಾಗೆ ಕುಡಿಯೋ ಹಾಗೆ ಅಥವಾ ಮಾಡೋ ಹಾಗೆ ಮಾಡುತ್ತೆ ಅದು. ಹಾಗಾಗಿ ಅದು ಇರಬಾರ್ದು. ದಾತ, ಕೊಟ್ಟು ಗೊತ್ತಿರಬೇಕು. ನೋಡಿ, ಆರೋಗ್ಯದ ವಿಷಯ ಹೇಳ್ತಾ ಇರುವಂಥದ್ದು ಯಾರು, ಒಬ್ಬ ವೈದ್ಯ ಶ್ರೇಷ್ಠ. ಆರೋಗ್ಯಕ್ಕೆ ಏನೇನು ಕಾರಣ ಆಗುತ್ತೆ ಅಂದ್ರೆ ಇದನ್ನೆಲ್ಲ ಹೇಳ್ತಾ ಇದ್ದಾನೆ ಅಂತ. ದಾತ ಸಮಃ, ವಿಷಮ ಅಲ್ಲ, ಸಮತ್ವ ಉಳ್ಳವನು. ವೈಷಮ್ಯ ಇರಬಾರ್ದು, ವೈಷಮ್ಯವೇ ರೋಗ. ನಮ್ಮೊಳಗಿನ ಧಾತುಗಳು ವಿಷಮವಾದಾಗ ರೋಗ ನಮಗೆ ಬರುವಂಥದ್ದು, ಸಮವಾದಾಗ ಆರೋಗ್ಯ ಸಿದ್ಧಿಸುವಂಥದ್ದು. ಎಲ್ಲ ವಿಷಯದಲ್ಲೂ ಕೂಡ ಸಮತ್ವ ಬೇಕು. ಅಂಥವನು ಸತ್ಯಪರಃ, ಸತ್ಯವೇ ದೊಡ್ಡದು ಎನ್ನುವಂತೆ ಬದುಕುವಂಥವನು. ಕ್ಷಮಾವಾನ್, ಸಹನಶೀಲ, ಆಪ್ತೋಪಸೇವಿ. ಇಷ್ಟೆಲ್ಲ ಆಗಿ ಕೊನೆಯಲ್ಲಿ ಹೇಳಿದ್ದೇನೆಂದ್ರೆ, ಯಾರು ಬಲ್ಲವರೋ, ಜ್ಞಾನಿಗಳೋ, ವೃದ್ಧರೋ, ಜ್ಞಾನವೃದ್ಧರು, ಅಂಥವ್ರನ್ನ ಸೇವಿಸುವಂಥವನು. ಬಲ್ಲವರ ಸಂಸರ್ಗ, ಬಲ್ಲವರ ಆಶೀರ್ವಾದ, ಪ್ರೀತಿ, ಸಲಹೆ ಯಾರಿಗೆ ಲಭ್ಯ ಇದೆ ಅಂಥವನು. ಇದೊಂದು ಬೇಕೇ ಬೇಕು. ಪುಸ್ತಕ ಇದೆ ನೋಡ್ಕೊಡ್ತೇನೆ ಅಂದರೆ ಸಾಧ್ಯ ಇಲ್ಲ. ಆ ಪುಸ್ತಕದಲ್ಲಿ ನಮಗೆ ತಪ್ಪು ತಿಳುವಳಿಕೆ ಬರ್ಬೋದು, ತಪ್ಪು ದಾರಿಯಲ್ಲಿ ಹೋಗೋದಾಗ್ಬೋದು. ಯಾಕೆಂದರೆ ಅಲ್ಲಿ ಇರೋದೆಲ್ಲ ನಮಗಲ್ಲ, ಪುಸ್ತಕದಲ್ಲಿ ಇರೋದೆಲ್ಲ ನಮಗೆ ಯಾವುದೊಂದು ತಿಳಿದಾರೋ ಒಬ್ರು ಬೇಕಲ್ಲ ನಮಗೆ. ಆಪ್ತೋಪಸೇವಿ, ಅಷ್ಟಾಂಗ ಹೃದಯದ ರೋಗಾನುತ್ಪಾದನೆಯ ಅಧ್ಯಾಯ ಅಂತ ಒಂದು ಅದರ ಹೆಸರು. ರೋಗ ಅನುತ್ಪಾದನೆಯ, ರೋಗ ಬರದೇ ಇರೋದು ಹೇಗೆ ಅಂತ ಒಂದು ಅಧ್ಯಾಯ ಇದೆ. ಅಲ್ಲಿ ಬರುವಂಥ ಮಾತಿದು. ಯಾಕೆ ಈ ಮಾತುಗಳು ಅಂತಂದ್ರೆ,
ಈಗ ರೋಗ ಅಂದ್ರೆ ಏನು? ಶರೀರ ಕೆಡುವಂಥದ್ದು. ಆರೋಗ್ಯ ಅಂದ್ರೆ ಏನು? ಶರೀರ ಚೆನ್ನಾಗಿರುವಂಥದ್ದು. ಶರೀರ ಕೆಡಬಾರದು, ಚೆನ್ನಾಗಿರ್ಬೇಕು. ಶರೀರ ಯಾಕೆ ಕೆಡಬಾರ್ದು ಅಂತ ಯಾರು ಕೇಳೋದಿಲ್ಲ. ಹಾಗಂತ ಗೊತ್ತಿದೆ ಅಂತಲ್ಲ ಯಾಕೆ ಕೆಡಬಾರ್ದು ಅಂತ. ಹೆಚ್ಚಿನವರಿಗೂ ಕೂಡ ಯಾಕೆ ಕೆಡಬಾರ್ದು ಅಂತ ಗೊತ್ತಿಲ್ಲ. ಶರೀರ ಇಷ್ಟೇ ಗೊತ್ತು, ಕೆಟ್ಟರೆ ಕಿರಿಕಿರಿ ಆಗತ್ತೆ ಅಷ್ಟೇ ಗೊತ್ತು. ಯಾಕೆ ಕೆಡಬಾರ್ದು ಅಂದರೆ ಅದು ತುಂಬ ಅಮೂಲ್ಯವಾದುದು, ತುಂಬ ಬೆಲೆ ಬಾಳುವಂಥದ್ದು, ಬೆಲೆ ಕಟ್ಟಲಾರದುದು ಅಂತ ಅನ್ಬೋದು. ಇದಕ್ಕೆ ಇಡೀ ಬ್ರಹ್ಮಾಂಡವೂ ಕೂಡ ಬೆಲೆ ಇಲ್ಲ. ಈ ಮಾನವ ಶರೀರಕ್ಕೆ ಸಮಸ್ತ ಬ್ರಹ್ಮಾಂಡವೂ ಕೂಡ ಬೆಲೆ ಅಲ್ಲ, ಅಷ್ಟು ಬೆಲೆ ಉಳ್ಳದ್ದು. ಹಾಗಾಗಿ ಅದನ್ನು ಕೆಡಿಸ್ಕೋಬೇಡ. ಅಷ್ಟೇನಾ ಅಂದರೆ ಚರಕರು ಹೇಳ್ತಾರೆ ಅಷ್ಟೇ ಅಲ್ಲ, ನೀ ಏನೇ ಸಾಧನೆ ಮಾಡಬೇಕು ಅಂದರೂ ನಿಂಗೆ ಆರೋಗ್ಯ ಬೇಕು. ಧರ್ಮ ಸಾಧನೆ ಮಾಡ್ತೀಯೋ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಕಾಳಿದಾಸ ಹೇಳಿದ್ದು. ಧರ್ಮ ಸಾಧನೆಗೆ ಮೊಟ್ಟ ಮೊದಲು ಯಾವುದು ಬೇಕು ಅಂದರೆ ಶರೀರ ಅಂತ. ಅದನ್ನೇ ಹಾಳು ಮಾಡ್ಕೊಂಡು ಏನು ಸಾಧನೆ ಮಾಡ್ತೀಯ ನೀನು? ಕೆಲವರು ಸಾಧನೆ ಮಾಡ್ತೇನೆ ಅಥವಾ ಇನ್ನೊಂದು ಮಾಡ್ತೇನೆ ಅಂತ ಶರೀರವನ್ನೇ ಹಾಳು ಮಾಡ್ಕೊಳ್ತಾರೆ. ತಿಳುವಳಿಕೆ ಇಲ್ಲದೆ ಮಾಡೋದ್ರ ಮೂಲಕವಾಗಿ ದೇಹವನ್ನೇ ಹಾಳು ಮಾಡ್ಕೊಳ್ತಾರೆ. ಹಾಗೆಲ್ಲ ಮಾಡ್ಕೋಬಾರದು ಅಂತ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಕಾಳಿದಾಸನ ಕುಮಾರ ಸಂಭವ ಕಾವ್ಯ ಇದು. ಶಿವನ ಮಾತು, ಶಿವ ಹೇಳುವಂಥದ್ದು, ಪಾರ್ವತಿಗೆ ಶಿವ ಹೇಳುವಂಥದ್ದು, ಮಾರುವೇಷದ ಶಿವ ಹೇಳುವಂಥದ್ದು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಧರ್ಮ ಸಾಧನೆ ಮಾಡಬೇಕು, ಶರೀರವನ್ನು ಚೆನ್ನಾಗಿ ಇಟ್ಕೋಬೇಕು. ಕೂತ್ಕೋಬೇಕು ಧರ್ಮ ಸಾಧನೆ ಮಾಡಬೇಕು ಅಂದರೆ. ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂದರೆ ಕೂತ್ಕೊಳ್ಳೋಕ್ಕಾಗಬೇಕಲ್ಲ. ಬೆನ್ನು ನೋವು, ಸೊಂಟ ನೋವು ಅಂದರೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗದಿದ್ರೆ, ಮೈಯೆಲ್ಲ ತುರುಕಿ ಅಂದರೆ ಕಷ್ಟ ಆಗುತ್ತೆ ನೋಡಿ. ಹೊಟ್ಟೆ ತೊಳಸಿ ಬರ್ತಾ ಇದೆ ಅಂದರೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಕೂತ್ಕೊಂಡ್ರೂ ಕೂತ್ಕೊಂಡಾಗಿರೋದಿಲ್ಲ ಅಂತ. ಹಾಗಾಗಿ ನೀವು ತಪಸ್ಸು ಮಾಡಬೇಕು ಅಂದರೂ, ಯಜ್ಞ ಮಾಡಬೇಕು ಅಂದರೂ, ಜಪ ಮಾಡಬೇಕು ಅಂದರೂ ಆರೋಗ್ಯ ಬೇಕು. ಅರ್ಥ, ಹಣ ಸಂಪಾದನೆ ಮಾಡಬೇಕು. ಹಣ ಮಾತ್ರ ಅಲ್ಲ, ಸಾಮಗ್ರಿಗಳು, ಸುಖವಾಗಿರ್ಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದಕ್ಕೆಲ್ಲ ಸೇರಿ ಅರ್ಥ ಅಂತ ಹೆಸರು. ಅರ್ಥ ಅಂದರೆ ಬೇರೆ ಏನಲ್ಲ, ಎಲ್ಲವೂ ಕೂಡ, ಯಾವುದೆಲ್ಲ ಸುಖ ಸಾಧನವೋ ಅದೆಲ್ಲವೂ ಕೂಡ ಅಂತ. ಆರೋಗ್ಯ ಬೇಕು. ನೀವು ದುಡಿಬೇಕು ಅಂದರೆ ಆರೋಗ್ಯ ಇಲ್ಲದೆ ಏನು ದುಡಿತೀರಿ? ಕಾಮ, ಸುಖ ಅನುಭವಿಸ್ಬೇಕು ಅಂದ್ರೂ ಕೂಡ ಆರೋಗ್ಯ ಬೇಕು ಅಲ್ವಾ? ಹೊಟ್ಟೆ ಹಾಳಾಗಿದೆ ಅಂದರೆ ಚಕ್ಲಿ ತಿನ್ನೋದು ಹೇಗೆ ಅಂತ ಮತ್ತು ಹಾಳಾಗುತ್ತೆ ಅದು. ಏನೇ ಸುಖ ಪಡಬೇಕು ಅಂದ್ರೂ ಕೂಡ ಆರೋಗ್ಯ ಇದ್ದರೆ ಸುಖ ಪಡ್ಬೋದು. ಯಾಕೆಂದ್ರೆ ಆರೋಗ್ಯ ಅನಾರೋಗ್ಯದ ಪಕ್ಕದಲ್ಲಿ ದುಃಖ ಇದೆ. ಅನಾರೋಗ್ಯ ದುಃಖ ಎರಡು ಒಂದು ನಾಣ್ಯದ ಎರಡು ಮುಖಗಳು. ನಿಮ್ಗೆ ದುಃಖ ಕೊಡದೇ ಇದ್ರೆ ಅನಾರೋಗ್ಯವೇ ಅಲ್ಲ ಅದು. ರೋಗ ದುಃಖ ಎರಡು ಕೂಡ ಒಂದೇ. ಅದು ಈ ರೂಪ ಆ ರೂಪ ಅಂತ ಮಾತ್ರ ಅದು ಅಂತ. ಹಾಗಾಗಿ ಅದು ಬಂತು ಅಂದ್ರೆ ಅದು ದುಃಖ ಕೊಡ್ತಾ ಇರಲೇಬೇಕಲ್ಲ, ನಿಮ್ಮ ಜೊತೆಲಿ ಇರಲೇಬೇಕಲ್ಲ ಅದು ಅಂತ. ಸುಖವಾಗಿರೋಕೆ ಹೇಗೆ ಸಾಧ್ಯ? ಹಾಗಾಗಿ ಧರ್ಮವೋ ಅರ್ಥವೋ ಕಾಮವೋ, ನೀವು ಒಳ್ಳೆ ದಾರಿಯಲ್ಲಿ ಸಾಗಬೇಕು ಅಂದರೆ ಆರೋಗ್ಯ ಬೇಕು, ಶರೀರ ಬೇಕು, ಅದೇ ಧರ್ಮ ಅಂದರೆ. ಅಥವಾ ಒಂದಷ್ಟು ಸಂಪಾದನೆ ಮಾಡಬೇಕು, ನೆಮ್ಮದಿಯಾಗಿ ಸಂತೋಷವಾಗಿರ್ಬೇಕಾಗಿ ಬೇಕಾಗ್ತಕ್ಕಂಥ ಸಂಗತಿಗಳನ್ನ ಅಂದರೆ ಆರೋಗ್ಯ ಬೇಕು. ಸುಖ ಪಡಬೇಕು ಅಂದರೆ ಆರೋಗ್ಯ ಬೇಕು. ರೋಗ ತಸ್ಯ ಅಪಹರ್ತಾರಹ. ಆರೋಗ್ಯವನ್ನು ಈ ರೋಗಗಳು ಅಪಹರಣ ಮಾಡಿಬಿಡ್ತವೆ. ಶ್ರೇಯಸ್ಸು ಜೀವಿತಸ್ಯ ಚ. ಶ್ರೇಯಸ್ಸನ್ನು ಅಪಹರಣ ಮಾಡ್ತವೆ ಆರೋಗ್ಯಗಳು. ಏನೋ ಒಂದು ಒಳ್ಳೇದಾಗ್ತಿತ್ತು, ಕಾಯಿಲೆ ಬಂದಿದ್ದರಿಂದ ಆಗಲಿಲ್ಲ ಅದು. ಜೀವಿತಸ್ಯ ಚ ಅಂತ ಕೊಟ್ಟ ಕೊನೆಯದಾಗಿ ಬದುಕನ್ನು ಕೂಡ ಮುಗಿಸ್ಬಿಡ್ತವೆ ರೋಗಗಳು. ಹಾಗೆ ಅದನ್ನ ಬೆಳೆಯೋಕೆ ಬಿಟ್ಟರೆ ಧ್ವಂಸ ಮಾಡಿಬಿಡ್ತವೆ ನಮ್ಮನ್ನೇ ಅಂತ. ಹಾಗಾಗಿ ಚರಕರು ಹೇಳಿದ್ದು ಹಿತಾಶಿ ಸ್ಯಾತ್ ಮಿತಾಶಿ ಸ್ಯಾತ್ ಕಾಲಭೋಜಿ ಜಿತೇಂದ್ರಿಯ. ಹಿತಾಶಿ ಸ್ಯಾತ್, ಹಿತವನ್ನು ಉಣ್ಣುವವನಾಗು. ಮಿತಾಶಿ ಸ್ಯಾತ್, ಮಿತವಾಗಿ ಉಣ್ಣುವವನಾಗು. ಕಾಲಭೋಜಿ, ಯಾರು ಕಾಲಭೋಜಿ ಆಗ್ತಾನೋ ಅವನು ಕಾಲಭೋಜಿ ಆಗ್ತಾನೆ. ಅಂದ್ರೆ ಹೇಗಿದೆ? ಯಾರು ಕಾಲಭೋಜಿ ಆಗ್ತಾನೋ ಅವನು ಕಾಲಭೋಜಿ ಆಗ್ತಾನೆ ಅಂದ್ರೆ ಹೇಗೆ? ಕಾಲಭೋಜಿ ಅಂದ್ರೆ ಕಾಲಕ್ಕೆ ಸರಿಯಾಗಿ ಊಟ ಮಾಡ್ತಕ್ಕಂಥವನು ಅವನು ಕಾಲಭೋಜಿ ಅಂದ್ರೆ ಕಾಲವನ್ನೇ ಗೆಲ್ತಾನ, ಕಾಲವನ್ನೇ ತಿಂದ್ಬಿಡ್ತಾನ ಅವನು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್
ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.